ದೇವರ ದಯೆಯಿಂದ ನಮ್ಮ ಆಸ್ತಿ ನಮಗೆ ಮರಳಿ ಸೇರಿತು. ಲಂಚ ತುಂಬಿದ ಈ ಜಗತ್ತಿನಲ್ಲಿ ಸರ್ಕಾರಿ ನೌಕರಿ ಆಶೆ ಬಿಟ್ಟು ನಮಗೆ ಬಂದ ಈ ಜಮೀನಿನಲ್ಲಿ ಶ್ರದ್ಧೆಯಿಂದ ದುಡಿದು ತಂದೆ ಮಾಡಿದ ಋಣ ಸಾರ್ಥಕ ಮಾಡುವುದು. ಅಣ್ಣ, ಇದೇನಣ್ಣ ನಿನ್ನ ವೇಷ? ಎಲ್ಲಿಗೆ ಹೊರಟಿರುವೆ? MA ಪದವಿ ಪಡೆದು ರೈತನಂತೆ ದುಡಿಯುವುದೇ? ರೈತನೆಂದು ಅಷ್ಟೊಂದು ಕೀಳಾಗಿ ಕಾಣಬೇಡತಮ್ಮ. ರೈತನಿಲ್ಲದೆ ಈ ಭೂಮಿಯ ಮೇಲೆ ಯಾರೂ ಬದುಕಲಾರರು. ರೈತನಾಗಿ ಭೂತಾಯಿಯ ಸೇವೆ ಮಾಡಿದರೆ ಯಾವ ಹಂಗೂ ಇಲ್ಲ. ನಮಗೆ ಬಂದಿರುವ ಈ ಭೂಮಿಯಲ್ಲಿ ಶ್ರದ್ಧೆಯಿಂದ ದುಡಿದರೆ ಈ ತಾಯಿ ಎಂದೂ ನಮ್ಮ ಕೈ ಬಿಡುವುದಿಲ್ಲ. ಅಣ್ಣ, ಈ ಭೂಮಿಯ ಕೆಲಸ ನಮಗೂ ಬರುವುದಿಲ್ಲ. ಸುಮ್ಮನೆ 1 ಇಲ್ಲವೇ 2 ಲಕ್ಷ ರೂಪಾಯಿ ಕೊಟ್ಟರೆ ಯಾವುದಾದರೂ ಸರ್ಕಾರಿ ನೌಕರಿ ಸಿಗಬಹುದು. ಅದರಲ್ಲಿ ಸಂತೋಷದಿಂದ ಜೀವನ ಸಾಗಿಸಬಹುದು. ಬೇಡ ಜೈ, ಬೇಡ. ಲಂಚ ಕೊಟ್ಟು ಪಡೆದುಕೊಂಡು ಮತ್ತೊಬ್ಬರ ಮುಂದೆ ಕೈ ಚಾಚುವುದಕ್ಕಿಂತ ಈ ಭೂತಾಯಿಯನ್ನು ನಂಬಿ ಶ್ರದ್ಧೆಯಿಂದ ದುಡಿದರೆ ನಾವೇ ಮತ್ತೊಬ್ಬರಿಗೆ ಕೈ ಎತ್ತಿ ಕೊಡುವವರಾಗುತ್ತೇವೆ. ಸುಮ್ಮನೆ ನೌಕರಿ ಆಸೆ ಬಿಟ್ಟು ನನ್ನೊಂದಿಗೆ ಬಂದು ಕೆಲಸ ಮಾಡು. ಈ ಕೆಲಸ ನಿನಗೆ ಸರಿಯಲ್ಲದಿದ್ದರೆ ನಮ್ಮ ಮಿಲ್ಲಿನ ಮೇಲ್ವಿಚಾರಣೆಯನ್ನು ನಿರ್ವಹಿಸು. ನಮ್ಮಲ್ಲಿ 100 ಜನ ಕೆಲಸ ಮಾಡುತ್ತಿರುವಾಗ ನಾವೇಕೆ ಮತ್ತೊಬ್ಬರ ಹತ್ತಿರ ಕೆಲಸಕ್ಕೆ ಹೋಗಬೇಕು? ಹೋಗು, ಸುಮ್ಮನೆ ಅಲ್ಲದ ವಿಚಾರ ಮಾಡಿ ಹಾಳಾಗಬೇಡ. ನಾನಿನ್ನು ತೋಟಕ್ಕೆ ಹೋಗುವೆ. ನನಗೆ ಏನು ಹೇಳಬೇಕೆಂಬುದೇ ತಿಳಿಯುತ್ತಿಲ್ಲ. ಒಂದು ವೇಳೆ ಕಾರ್ಮಿಕರ ಮೇಲೆ ಜವಾಬ್ದಾರಿ ಹೊರಿಸಿ ಮಿಲ್ಲನ್ನು ಅವರ ಮೇಲೆ ಬಿಟ್ಟರೆ ಅದು ಮುಂದುವರಿಯಬಹುದೇ? ಬೇಡ. ಈ ಹೊಲಸು ನೌಕರಿ ಆಸೆ ಬಿಟ್ಟು ಅಣ್ಣ ಹೇಳಿದಂತೆ ನಮ್ಮ ಕೆಲಸ ನಾವೇ ಮಾಡುವುದು ಒಳ್ಳೆಯದು. ವಾರ್ರೆ ವಾ, ತುಂಬಾ ಚೆನ್ನಾಗಿದೆ ಅಣ್ಣ ತಮ್ಮಂದಿರ ಸಂವಾದ. ಅಣ್ಣ ರೈತ, ತಮ್ಮ ಮಿಲ್ ಮ್ಯಾನೇಜರ್. ಹಲೋ ಮಿತ್ರ, ಹಲೋ. ಯಾವಾಗ ಬಂದೆ ನೀನು? ಅಣ್ಣ ತಮ್ಮಂದಿರು ಗಾಢವಾದ ಸಂಭಾಷಣೆಯಲ್ಲಿ ತೊಡಗಿರುವಾಗ ಪವಿತ್ರವಾದ ಸರ್ಕಾರಿ ನೌಕರಿಗೆ ಬಾಯಿಗೆ ಬಂದಂತೆ ಬೈಯುತ್ತಿದ್ದನಲ್ಲ ಆ ನನ್ನ ಬಾಲ್ಯ ಸ್ನೇಹಿತ ಕಲಿತ ರೈತನಾದ ಆನಂದ್. ಆವಾಗಲೇ ಬಂದಿರುವೆ ಮಿತ್ರ. ಇದೇನು ಮಿತ್ರ, ಅಪಹಾಸ್ಯ ಮಾಡುತ್ತಿರುವೆಯಲ್ಲ? ಅಪಹಾಸ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ ಮಿತ್ರ. ಅಂತ ಪವಿತ್ರವಾದ ಸರ್ಕಾರಿ ನೌಕರಿ ಕೈಗೆ ಸಿಕ್ಕುವ ಅದಕ್ಕೆ ಭಿಕ್ಷೆ ಬೇಡುವ ಕೆಲಸಕ್ಕೆ ಹೋಲಿಸಿದನಲ್ಲ, ಅದಕ್ಕೆ ವ್ಯತ್ಯಯಾಗುತ್ತಿದೆ. ಒಂದು ವೇಳೆ ಈ ಆಸ್ತಿ ನಿಮ್ಮಂತೆ ಆಗದಿದ್ದರೆ ತಾನೇ ಆ ನೌಕರಿ ಸೇರಲು ನೀನು ಬಯಸುತ್ತಿದ್ದೆ. ಯಪ್ಪ, ನೌಕರಿಯನ್ನು ಬಾಳ ಭಾರಿ ಅದ್ರಿ ಯಪ್ಪ. ಬಾಳೆ ಪೂರ ಹದಗೆಟ್ಟು ಹೋಗ್ಯದಲ್ರಿ. ಸರಿಯಾದ ಮಾತೆ ಹೇಳಿದೆ ತಿಪ್ಪಣ್ಣ. ಮಿತ್ರ, ಇಂದಿನ ಕಾಲದಲ್ಲಿ ಸರ್ಕಾರಿ ನೌಕರಿ ಅಂದ್ರೆ ಮಾರುಕಟ್ಟೆಯಲ್ಲಿ ಮಾರಾಟಕ್ಕಿಟ್ಟ ತರಕಾರಿ ಅಂತಾಗಿದೆ. ಯಾರು ಹೆಚ್ಚು ಹಣ ಕೊಡುವರೋ ಅವರ ಪಾಲಾಗುತ್ತದೆ. ಬೇಡ ಅಜಯ, ಅಲ್ಲದ ವಿಚಾರ ಮಾಡಿ ನಿನ್ನ ಜೀವನವನ್ನು ನೀನೇ ಹಾಳು ಮಾಡಿಕೊಳ್ಳಬೇಡ. ನಿನಗೆ ನೌಕರಿ ಕೊಡಿಸುವ ಜವಾಬ್ದಾರಿ ನನ್ನದು. ಅದಕ್ಕೆ ಎಷ್ಟು ಹಣ ಬೇಕು ಅದನ್ನು ನಾನೇ ಕೊಡುತ್ತೇನೆ. ಬೇಡ ಮಿತ್ರ, ಬೇಡ. ಯಾವ ಸರ್ಕಾರಿ ನೌಕರಿನೂ ಬೇಡ, ಯಾವ ಹಣವೂ ಬೇಡ.
ನನ್ನ ಅಣ್ಣ ಹೇಳಿದಂತೆ ನಮ್ಮ ಮಿಲ್ಲಿನ ಕೆಲಸವನ್ನು ನಾವೇ ನಿರ್ವಹಿಸುವೆ. ನಮ್ಮ ಅಣ್ಣ ತಂದೆಯವರ ಪ್ರೀತಿ ಸಂಪಾದಿಸುವೆ. ಅಣ್ಣ ಯಾರು ಅಣ್ಣ ತಮ್ಮಂದಿರು ಅಜಯ? ಯಾರಿಗೆ ಯಾರು ಬಂಧು, ಯಾರು ಬಳಗ, ಯಾರು? ಇಂದಿನ ಈ ಜಗದಲ್ಲಿ ನಿಮ್ಮ ತಂದೆ ಸಂಪಾದಿಸಿದ ಹಣ ಆಸ್ತಿಯಲ್ಲ, ಗೊತ್ತಾಗದಂತೆ ರಾತ್ರೋರಾತ್ರಿ ಕತ್ತು ಸಾಗಿಸುವ ಆ ಕಳ್ಳ ಕದಿಮ ನಿಮ್ಮಣ್ಣನೇ. ಮಿತ್ರನೆಂದು ಮರ್ಯಾದೆಯಿಂದ ಮಾತನಾಡಿದರೆ ದೇವರಂತಿರುವ ನನ್ನ ಅಣ್ಣನ ಹೆಸರು ನಿನ್ನ ಗಂಟಲಿನಿಂದ ಬಂದರ ನಿನ್ನ ಗಂಟಲೆಲ್ಲ ಕೆಳೆದು ಬಿಟ್ಟೆನು ಜೋಕ. ಯಪ್ಪ ಅಜಯಪ್ಪ, ನೀವ್ ಎದಕ್ಕ ಯಾಕ್ರಿ ಅಪ್ಪ? ಗಂಟಲ್ಕ್ ಮಾತಕ್ಕ ಯಾಕೆ ಬರ್ರಿ ನೀವು? ಇನ್ನ ಗಂಟಲ ಯಾರ್ಯಾದ ನುಂಗಿ ನೀರು ಕುಡಿಬೇಕಾಗ್ಯದ್ರಿ ಅಪ್ಪ. ಮಗನ ತಿಪ್ಪ ಅಜಯ, ನನ್ನ ಗಂಟಲು ನುಂಗುವಕ್ಕಿಂತ ಹಾಳಾಗಿ ಹೋಗುವಕ್ಕಿಂತ ಮೊದಲು ನಿನ್ನ ಗಂಟಲವನ್ನು ಉಳಿಸಿಕೊ. ನಿನ್ನ ತಂಗಿಯಿಂದ ಹಾಳಾಗಿ ಹೋಗುತ್ತಿರುವ ನಿನ್ನ ಮನೆಯ ಮಾನ ಉಳಿಸಿಕೊ. ಈಗಾಗಲೇ ತಮ್ಮ ಜೀವನಕ್ಕಾಗಿ ಮೋಸದಿಂದ ಹಣ ಆಸ್ತಿ ಎಲ್ಲ ಸಂಪಾದಿಸುತ್ತಿದ್ದಾನೆ ಆ ನಿಮ್ಮ ಅಣ್ಣ. ಬೇಡ ಕಾಮರಾಜ್, ಬೇಡ. ನನ್ನ ಅಣ್ಣ ತಂಗಿಯರ ಬಗ್ಗೆ ಅಷ್ಟೊಂದು ಹಗರವಾಗಿ ಮಾತನಾಡಬೇಡ. ಅಣ್ಣ ಅಜಯ, ಯಾರು ಅಣ್ಣ, ಯಾರು ತಮ್ಮ? ಇಂದಿನ ಯುಗದಲ್ಲಿ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಲ್ಲೇ ನಂಬಿಕೆ ಇಲ್ಲದ ಈ ಜಗದಲ್ಲಿ ಯಾವುದೋ ಅಧಿಕಾರಿಗಳಿಗೆ ಅಣ್ಣ ತಂಗಿಯರೆಂದು ಕರೆಯುವ ನೋಡ. ಸಕ್ಕಿಲ ಮಗನೇ, ನನ್ನ ಮುತ್ತಿನಂತ ಅಣ್ಣ ತಂಗಿಯರ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತನಾಡಿದ್ರೆ ನಾನು ಮನುಷ್ಯತ್ವವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಮೊದಲು ಹೊರಬೀಳು ಇಲ್ಲಿಂದ, ಇಲ್ಲವಾದರೆ ನಿನ್ನ ಜೀವನನ್ನೇ ನನ್ನ ಬಾಯಿಂದ ನನ್ನ ಕೈ ಕಳೆದುಕೊಳ್ಳಬೇಡ. ಎಲೇ ಕತ್ತೆ, ಆತ್ಮೀಯ ಮಿತ್ರನ ಮುಂದಿನ ಬಾಳು ಹಾಳಾಗಬಾರದೆಂದು ಸಹಾಯ ಮಾಡಲು ಬಂದ ನನ್ನನ್ನೇ ಹೊಡೆಯುವಿಯ? ತೆಗೆದಿಕೋ ಈ ಫೋಟೋಗಳನ್ನು. ಇದನ್ನು ನೋಡಿ ನೀನು ನಿನ್ನ ಸಂಶಯವನ್ನು ನಿವಾರಿಸಿಕೋ. ಒಂದು ಫೋಟೋದಲ್ಲಿ ನಿನ್ನೆ ರಾಧಾಳೊಂದಿಗೆ ಸುಟ್ಕೇಸಿನೊಂದಿಗೆ, ಇನ್ನೊಂದರಲ್ಲಿ ನಿನ್ನ ಮುದ್ದಿನ ತಂಗಿ ಅಮರನ ತೋಳ ತೆಕ್ಕೆಯಲ್ಲಿ ಹಾಯಾಗಿ ಸಂತೋಷದಿಂದ ನಲಿಯುತ್ತಿದ್ದಳು. ಅದನ್ನು ನೋಡಿ ಆನಂದಿಸು. ಯಪ್ಪ, ಏನ್ ಹೊಡ್ತ್ರಿ? ಹೊಡೆತ ಸಿಡಲ್ ಹೊಡೆದಂಗ ಆಯ್ತು ನೋಡ್ರಿ. ಕಾಮರಾಜ್, ಈ ಫೋಟೋಗಳು ನಿನಗೆ ಎಲ್ಲಿಂದ ಬಂದವು ಎಂದು ಕೇಳುವೆಯ ಮಿತ್ರ? ಲೋ ಮಂಕೆ, ಮಿಲ್ ಜವಾಬ್ದಾರಿ ಅಂದರೆ ಅದೊಂದನ್ನು ಮಾಡುವುದಲ್ಲ, ಉಳಿದ ವಿಷಯಗಳತ್ತ ಗಮನ ಹರಿಸಬೇಕು. ಮಿಲ್ಲಿನಲ್ಲಿ ಬಿದ್ದರೆ ಮನೆಯಲ್ಲಿ ನಡೆಯುವ ಮಹತ್ವ ಕಾರ್ಯಗಳು ನಿನಗೆ ಯಾವಾಗ ಗೊತ್ತಾಗಬೇಕು. ಒಂದು ದಿನ ನಾನು ಬೆಂಗಳೂರಿನಿಂದ ನನ್ನ ಗಾಡಿ ಮೇಲೆ ಬರುತ್ತಿರುವಾಗ ಆ ನಿಮ್ಮ ಮಹಡಿಯ ಮೇಲೆ ದೀಪ ಉರಿಯುತ್ತಿತ್ತು. ಅದನ್ನು ನನ್ನ ಗಾಡಿ ಅಲ್ಲೇ ನಿಲ್ಲಿಸಿ ಮೇಗೆ ಹೋಗಿ ನೋಡಿದಾಗ ಆನಂದ ನೋಟುಗಳನ್ನು ತುಂಬಿದ ಸುಟ್ಕೇಸನ್ನು ತಂದು ರಾಧಾಳ ಕೈಗೆ ಕೊಡುತ್ತಾ ಏನೋ ಹೇಳುತ್ತಿದ್ದ.
ಅಕಸ್ಮಾತ್ ನಾನು ಕ್ಯಾಮರಾ ಒಯ್ದಿದ್ದಕ್ಕಾಗಿ ಅವರ ಕಾರ್ಯಗಳನ್ನು ಇದರಲ್ಲಿ ಸೆರೆ ಹಿಡಿದೆ. ಮತ್ತೊಂದು ದಿನ ವಿಹಾರಕ್ಕೆಂದು ತೋಟದ ಕಡೆಗೆ ಹೊರಟಾಗ ಆ ನಿನ್ನ ಮುದ್ದಿನ ತಂಗಿ ಅಮರನ ತೋಳ ತೆಕ್ಕೆಯಲ್ಲಿ ಹಾಯಾಗಿ ಸಂತೋಷದಿಂದ ನಲಿಯುತ್ತಿದ್ದಳು. ಸಾಕು ನಿಲ್ಲಿಸು ಮಿತ್ರ, ಮುಂದೇನು ಹೇಳೋದು ಬೇಡ. ಆ ಪಾಪಿಗೆ ಒಂದು ದಾರಿ ತೋರಿಸುತ್ತೇನೆ. ನಿಲ್ಲು ಮಿತ್ರ, ಈ ಸದ್ಯ ನೀನು ಹೋಗಬೇಡ. ನಿಮ್ಮ ತಂದೆಯು ಇವತ್ತು ಮನೆಯಲ್ಲಿ ಇಲ್ಲ. ನಾಳೆ ರಾತ್ರಿ ಸರಿಯಾಗಿ 12 ಗಂಟೆಗೆ ನಿಮ್ಮ ತಂದೆಯನ್ನು ಕರೆದುಕೊಂಡು ಹೋಗು. ನಿನಗೆ ಗೊತ್ತಾಗುತ್ತದೆ ಏನಾಗುತ್ತದೆ ಎಂದು. ಸರಿ ಮಿತ್ರ, ನೀನು ಹೇಳಿದಂತೆ ನಾನು ಮಾಡುತ್ತೇನೆ. ಬರ್ತೇನೆ. ಏನು ಬಾಣ ಬಿಟ್ರಿ ಅವನ್ ತಲೆಯಾಗ? ನೋಡ್ರಿ ಅಪ್ಪ, ಬಾಣ ತಿರಿ ನಿಮ್ ತಲೆಗೆಲ್ಲ ಬಂದಿತ್ತು. ಈ ಕಾಮರಾಜನ ಬತ್ತಳಿಕೆಯಲ್ಲಿ ಹುಸಿ ಹೋಗುವ ಬಾಣಗಳೇ ಇಲ್ಲ. ನಾನು ಒಮ್ಮೆ ಬಾಣ ಬಿಟ್ಟರೆ ಮುಗಿಯಿತು, ಅದರ ಕೆಲಸ ಮಾಡಲೇಬೇಕು. ನಮ್ಮ ಆಸ್ತಿ ಪಡೆದೆನೆಂದು ಅಹಂಕಾರದಿಂದ ಮೆರೆಯುತ್ತಿದ್ದಲ್ಲವೇ ಮಗನೇ, ಮೆರಿ. ನನ್ನ ಆಸ್ತಿ ಮರಳಿ ಪಡೆಯದಿದ್ದರೆ ನಾನು ಅಗರ್ಭ ಶ್ರೀಮಂತ ಏಕಮಾತ್ರ ಪುತ್ರ ಕಾಮರಾಜನೇ ನಾನಲ್ಲ. ಅದಕ್ಕಾಗಿ ಬಿತ್ತಿದೆ ಮಗನೇ ನಿನ್ನ ತಮ್ಮನ ತಲೆಯಲ್ಲಿ ವಿಷದ ಬೀಜ. ಯಾರಲೇ ತಿಪ್ಪ, ಹೋಗೋಣ. ಯಪ್ಪ, ನೀವು ಒಂಜರ ತುಂಬೋಡ್ ಸಂತಿ ಹಿಡಿದು ನಡ್ರಿ. ನಾವ್ ಒಂಜರ ನನ್ನ ಮಗಳು ಹುಡ್ಕಾಡ್ಕೊಂಡ್ ಬರ್ತಾವ. ಅವ್ನು ಕಳ್ಕೊಂಡದ ಎಲ್ಲಿ ಹೋಗ್ಯದೋ ಏನು ಸೋದ್ಯೋ. ಏನ್ಲೇ ತಿಪ್ಪ, ನಿನ್ನ ಮಗಳು ಭಾರಿ ಅದಾಳಂತಲ್ಲೇ. ಯಪ್ಪ, ನನ್ನ ಮಗಳು ಕಲ್ಲವಲ್ರಿ ಯಪ್ಪ, ನಮ್ಮ ಮನಿ ಎಮ್ಮಿ. ಹೋಗ ನನ್ನ ಮಗನೇ, ನಾನು ಕೆಲಸ ಇದೆ ಬರುತ್ತೇನೆ. ನೀನು ಕೆಲಸ ಮುಗಿಸೋಣ, ಬೇಗ ಬಂದ್ಬಿಡು. ನೋಡ್ರಪ್ಪ, ಹೆಂಗಾದ ಈ ಮಗಳು ಚಂದಾಳ ಅಂದ್ರೆ ಮಗ ಕರ್ಕೊಂಬಾನ ಸುಳಿ ಮಗನೇ ರೀ. ಅವ್ನಿಗೊಂದ್ ಹೆಣ್ಣು ನಾಯಿ ಸಿಕ್ಕರು ಮುಸಿ ನೋಡೋ ಸುಳಿ ಮಗನೇ ನೋಡ್ರಿ. ಅವನ ನನ್ನ ಮಗಳು ಹುಡುಕರ್ದಾಗಂತೂ ಸಾಕ್ ಹೋಗ್ಯಾದ್ರಿ. ಅವನ ಸೊಲೆ ಹಡ್ದಿನಿ. ಅವನು